ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ಕುಂದುಗೆರೆ ವಲಯದ ಜಮೀನೊಂದರಲ್ಲಿ ಕಾಡು ಪ್ರಾಣಿಗಳ ದಾಳಿ ತಡೆಗಟ್ಟಲು ರೇಸರ್ ಬ್ಲೇಡ್ನಿಂದ ತಂತಿ ಬೇಲಿ ನಿರ್ಮಿಸಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ವ್ಯಾಪ್ತಿಯಲ್ಲಿ ರೆಸಾರ್ಟ್ಗಳ ಹಾವಳಿಯಿಂದ ಕಂಗೆಟ್ಟಿದ್ದ ವನ್ಯ ಪ್ರಾಣಿಗಳಿಗೀಗ ರೇಸರ್ ಬ್ಲೇಡ್ ಸೋಲಾರ್ ಫೆನ್ಸಿಂಗ್ ಸಂಕಷ್ಟ ಎದುರಾಗಿರುವುದು ಬೆಳಕಿಗೆ ಬಂದಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮಂಗಲ ಗ್ರಾಮದ ಸಮೀಪ ಸಂಜೀವ್ ಕುಮಾರ್ ಎಂಬಾತ ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತು ತರುವಂತಹ ಅಪಾಯಕಾರಿ ಬೇಲಿ ಅಳವಡಿಸಿ ಪರಿಸರವಾದಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅಕಸ್ಮಾತ್ ವನ್ಯ ಪ್ರಾಣಿಗಳೇನಾದರೂ ಬೇಲಿ ಪ್ರವೇಶಿಸುವ ಪ್ರಯತ್ನ ಮಾಡಿದ್ರೆ ದೇಹವನ್ನ ಕತ್ತರಿಸುವಂತಹ ಬ್ಲೇಡ್ಗಳನ್ನ ಅಳವಡಿಸಿರುವುದು ಕಂಡುಬಂದಿದೆ. ಸದ್ಯ ಪ್ರಾಣಿಗಳ ಜೀವಕ್ಕೆ ಕಂಟಕವಾಗಿರುವಂತಹ ಬ್ಲೇಡ್ ಸೋಲಾರ್ ಬೇಲಿ ಅಳವಡಿಸಿರುವಂತಹ ವ್ಯಕ್ತಿಯ ವಿರುದ್ಧ ಅರಣ್ಯ ಇಲಾಖೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಜೋಸೆಫ್ ಹೂವರ್ ಎಂಬುವರು ಒತ್ತಾಯ ಮಾಡಿದ್ದಾರೆ. ಕೆಲವರು ಕಾಡೊಳಗೆ ರೆವಿನ್ಯೂ ಪಾಕೆಟ್ಸ್ ಒಳಗೆ ಲ್ಯಾಂಡ್ ತಗೋತಾರೆ. ಅಲ್ಲಿ ಅವರು ಬಂದ್ಬಿಟ್ಟು ಅವ್ರ ಕಟ್ಟಡಗಳು ಕಟ್ಕೊಂಡು ಶೋಕಿ ಮಾಡೋಕ್ಕೆ ಬರ್ತಾರೆ. ಅವ್ರಿಗೆ ಧೈರ್ಯ ಇಲ್ಲ ಅಂದರೆ ಯಾಕಲ್ಲಿ ಬರಬೇಕು? ಫೆನ್ಸ್ ಹಾಕ್ತಾರೆ. ಫಸ್ಟು ಸೋಲಾರ್ ಫೆನ್ಸ್ ಹಾಕೋತಾರೆ. ಅವ್ರ ಲೈಫ್ ಪ್ರೊಟೆಕ್ಟ್ ಮಾಡೋಕ್ಕೆ ಓಕೆ, ಅವ್ರ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋಕ್ಕೆ ಓಕೆ, ಮತ್ತು ಅವ್ರು ಏನಾದ್ರು ಬೇಡದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಬಂದ್ಬಿಟ್ಟು ಅಲ್ಲಿ ಹುಲಿಯಮ್ಮ ದೇವಸ್ಥಾನ ಹತ್ರ ರೇಸರ್ ಬ್ಲೇಡ್ ಫೆನ್ಸ್ ಹಾಕಿದ್ದಾನೆ. ಪ್ರಾಣಿಗಳು ಏನಾರು ಅಲ್ಲಿ ಹೋದ್ರೆ ಏನಾರು ವಯರ್ ಒಳಗೆ ಸೋಲಾರ್ ಫೆನ್ಸ್ ಒಳಗೆ ಜಂಪ್ ಹೊಡೆದ್ರೆ ಒಳಗಡೆ ಹೋಗೋಕ್ಕೆ ಅವ್ರ ಪ್ರಾಪರ್ಟಿ ಒಳಗೆ ಡೆಫಿನೆಟಾಗಿ ಗಾಯ ಆಗುತ್ತೆ, ಅಪಾಯ ಆಗುತ್ತೆ. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಅಗೇನ್ಸ್ಟ್. ಇದು ಏನು ಮಾಡ್ತಿದ್ದಾರೆ ನಮ್ಮ ಫಾರೆಸ್ಟ್ ಆಫೀಸರ್ಗಳಲ್ಲಿ? ಪ್ರಭಾಕರ್ ಏನು ಮಾಡ್ತಿದ್ದಾರೆ? ಫೀಲ್ಡ್ ಡೈರೆಕ್ಟ್ರು. ಇಷ್ಟು ಗೊತ್ತಾಗಲ್ವಾ? ಇವ್ರು ಬೇರೆ ಕಟ್ಟಡಗಳು ಕಟ್ಕೊಂಡು ಟೂರಿಸಮ್ ಡೆವಲಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇವ್ರಿಗೆ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇಟ್ಟಿರೋದಲ್ಲಿ. ಇದನ್ನ ಕೂಡಲೇ ಸರ್ಕಾರ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಇಂಥದ್ದೆಲ್ಲ ಮಾಡೋಕ್ಕೂ ಬಿಡಬೇಡಿ, ಅವಕಾಶ ಕೊಡಬೇಡಿ. ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗಂತೂ ನಾವು ಹೇಳಿ ಈ ಥರಗಳು ಆಗ್ತಾಯಿದೆ ಅಂದರೆ ಅವ್ರು ಪಾಪ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಅವ್ರಿಗೆ ಕೇರ್ ಮಾಡ್ತಿಲ್ಲ ಅಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತಿದೆ ಈಗ. ಯಾಕಂದರೆ ಅವ್ರಿಗೆ ಏನೇ ಹೇಳಿದ್ರು ಮಾಡ್ತೀನಿ ಅಂತಾರೆ, ಏನೂ ಆಗ್ತಾಯಿಲ್ಲ. ಇದನ್ನ ನಾವು NTCAಗೂ ಬರೀಬೇಕಾಗತ್ತೆ. ಇದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಯಾಕಂದರೆ ಅದು ಟೈಗರ್ ಹ್ಯಾಬಿಟ್ಯಾಟ್. ಫಸ್ಟ್ ಆಫ್ ಆಲ್ ಇವರೆಲ್ಲ ಅಲ್ಲಿ ಬರಬೇಕಾಗಿಲ್ಲ. ಬಂದ್ಬಿಟ್ಟು ಇವ್ರು ಶೋಕಿ ಮಾಡೋಕ್ಕೆ ಫೆನ್ಸ್ ಮಾಡಿಕೊಂಡು ಅವ್ರ ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೆ, ಈಗ ನೋಡಿದ್ರೆ ಹೊಸ್ದಾಗೆ ಇವ್ರ ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೆ ಇವರು ರೇಸರ್ ಬ್ಲೇಡ್ಗಳು ಹಾಕಿದ್ದಾರೆ. ಇದನ್ನ ಯಾರು ಮಾಡ್ತಾರೆ? ಇದೆಲ್ಲ ಬಂದ್ಬಿಟ್ಟು ಎಲ್ಲಿ ಹಾಕೋದಂದರೆ ಹೈ ಸೆಕ್ಯೂರಿಟಿ ಏರಿಯಾ, ಎಲ್ಲಿ ಬಾರ್ಡರ್ಗೆ ಹಾಕ್ತಾರೆ, ಇಂಡಿಯಾ ಪಾಕಿಸ್ತಾನ ಬಾರ್ಡ್ರು ಆಗ್ತಾ ಇರುತ್ತಲ್ಲ, ಇಂಟ್ರೂಷನ್ ಅಂಥ ಜಾಗಗಳಿಗೆ ಹಾಕ್ತಾರೆ. ಸುತ್ತು ಒಂಥರ ವೈರ್ ಮೆಶ್ ಥರ ಮಾಡಿ ಇವ್ರು ಇಂಥವ್ರು ಹಾಕಿದ್ದಾರಲ್ಲ. ಯಾರೋ ಇವರೆಲ್ಲ ಯೋಗ್ಯತೆ ಇದೆಯಾ ಅವ್ರಿಗೆ? ಇವರೆಲ್ಲ ಮನುಷ್ಯರ? ಇವ್ರು ಮಾತ್ರ ಚೆನ್ನಾಗಿರಬೇಕು, ವನ್ಯಜೀವಿಗಳು ಚೆನ್ನಾಗಿರಬಾರ್ದು. ಇವ್ರ ತೋಟಕ್ಕೆ ಬಂದ್ಬಿಟ್ಟು ಏನೋ ತಿನ್ಬಿಡತ್ತೆ ಅಂದ್ಬಿಟ್ಟು ಇವರು ರೇಸರ್ ಬ್ಲೇಡ್ ಹಾಕವ್ರೆ ಫೆನ್ಸು. ಇನ್ನು ಕೂಡಲೇ ಇವ್ರನ್ನ ಆ್ಯಕ್ಷನ್ ತೊಗೋಬೇಕಂತಬಿಟ್ಟು ನಾನು ನಮ್ಮ ಮಿನಿಸ್ಟ್ರುಗಳಿಗೆ ಕೇಳ್ತಾ ಇದ್ದೀನಿ. ನಮ್ಮ ಪ್ಲಸ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಭೂಪೇಂದ್ರ ಯಾದವ್ ಇದ್ದಾರೆ. ಅವರು ಇದನ್ನೆಲ್ಲ ಆ್ಯಕ್ಷನ್ ತೊಗೋಬೇಕು. ಯಾಕಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಫಾರೆಸ್ಟ್ ಪ್ರೊಟೆಕ್ಷನ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು. ಇವ್ರು ಫಸ್ಟ್ ಬಂದ್ಬಿಟ್ಟು ಅವರು ಇದು ಮಾಡ್ಕೋತಾರಲ್ಲ, ಸೋಲಾರ್ ಫೆನ್ಸು ಓಕೆ, ಅದು ಅವರು ಜಾಗ ಉಳಿಸ್ಕೊಳ್ಳೋಕ್ಕೆ ಅವ್ರ ಅಪಾಯ ಆಗತ್ತೆ ಅಂದ್ಬಿಟ್ಟು ಸೋಲಾರ್ ಫೆನ್ಸ್ ಹಾಕ್ತಾರೆ. ಬಟ್ ಸೋಲಾರ್ ಫೆನ್ಸ್ಗೆ ಇವ್ರು ಯಾವ ರೇಸರ್ ಬ್ಲೇಡ್ ಫೆನ್ಸ್ ಯಾಕೆ ಹಾಕ್ಬೇಕು? ಇವರು ಏನು ಮಾಡ್ತಿದ್ದಾರೆ ನಮ್ಮ ಫಾರೆಸ್ಟ್ ಆಫೀಸರ್ಗಳು? ಬೇರೆ ಇವ್ರು ದುಡ್ಡು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲಿ ಫಾರೆಸ್ಟ್ ಇರೋದು ಏನು? ಫಾರೆಸ್ಟ್ ಲೂಟ್ ಮಾಡೋಕ್ಕೆ ಬಂದೇ ಇರೋದು ಇವರು. ಇದ್ರ ಬಗ್ಗೆ ಮಾತಾಡಿ ನಾವು ಇದೆಲ್ಲ ಹೇಳ್ಬೇಕಾಗಿದ್ಯಾ? ಇವರು ಕೂಡಲೇ ನೋಡಬೇಕು. ಸ್ನೇರ್ ಆ್ಯಕ್ಟಿವಿಟೀಸ್ ಆಗ್ತಿದೆ. ಸ್ನೇರ್ ಹೆಂಗಾಗತ್ತೆ ಆ ಕಡೆ ಬಾರ್ಡರ್ಸ್ ಒಳಗೆ? ಇದು ಹುಲಿಯಮ್ಮ ದೇವಸ್ಥಾನ ಹತ್ರ ಆಗ್ತಿದೆ ಅಂದರೆ ಏನು ಮಾಡ್ಬೇಕು ಹೇಳಿ? ಇದನ್ನು ಹೇಗಿನ್ನ ಬಿಟ್ಟಿದ್ದಾರೆ ಇವರು? ಏನು ಇವ್ರು ಯಾರೋ ಬೀಟಿಗೆ ಹೋಗ್ತಾ ಇಲ್ವಾ? ಅಷ್ಟು ಕಣ್ಮುಂದೆ ರೋಡ್ಗೆ ಬರುತ್ತದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಲಗಡೆಗೆ ಬರುತ್ತದು. ದೊಡ್ಡ ಜಾಗ ಯಾರೋ ಆಂಧ್ರದವ್ರು ತೊಗೊಂಡಿದ್ದಾರೆ. ಯಾರೋ ನಮ್ಮ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆ ಏನೋ ಡೀಲ್ ಮಾಡಿಕೊಂಡು ಕಂದಾಯ ಡಿಪಾರ್ಟ್ಮೆಂಟಲ್ಲಿ ಈ ಥರ ಮಾಡ್ಕೊಂಡು ಇವ್ರು ಜಾಗ ಮಾಡಿಕೊಂಡು ಮಾಡಿ ಎಂಜಾಯ್ ಮಾಡಲಿ. ಬಟ್ ನಮ್ಮ ವನ್ಯಜೀವಿಗೆ ಅಪಾಯ ಆಗೋದಂಗೆ ಅವ್ರು ನೋಡಬೇಕಾಗಿರುತ್ತೆ. ಅವರು ಇಂಪಾರ್ಟೆಂಟ್ ಅದು. ಇದು ನೋಡಿದ್ರೆ ಯಾಕೋ ನಮ್ಮ ಬಂದೀಪುರ ಏನಾದ್ರು ಒಂದು ಆಗ್ತಾ ಇರುತ್ತಲ್ಲ, ಇದೇನು ಯಾರಿಗೂ ಕಣ್ಣು ಕಾಣಲ್ವಾ? ರೋಡೊಳಗಿದೆ, ದೇವಸ್ಥಾನ ಹೋಗೋ ರೋಡೊಳಗಿದೆ ಬಲಗಡೆಗೆ. ಇಷ್ಟು ದಿನ ಯಾರನ್ನು ನೋಡಿಲ್ವಾ? ಏನು ಅರ್ಥನೇ ಆಗ್ತಿಲ್ಲ. ಇವರು ನಿಜವಾಗ್ಲೂ ಇವ್ರು ಪ್ರೊಟೆಕ್ಷನ್ ಏನೋ ಮಾಡ್ತಿದ್ದಾರೆ ನಮ್ಮ ಫಾರೆಸ್ಟು? ನಮ್ಮ ವನ್ಯಜೀವಿಗೆ ಏನಾದ್ರು ಪ್ರೊಟೆಕ್ಷನ್ ಇದೆಯಾ? ಇವ್ರುಗಳು ಫೆನ್ಸ್ ಹಾಕೋದು, ಪ್ರಾಣಿಗಳು ಬೇರೆ ಕಡೆ ಹೋದರೆ ನಮ್ಮ ರೈತರಿಗೆ ತೊಂದರೆ ಬರೋದು.
ರೈತರು ಊರ ಕಡೆ ಬಂದರೆ ಅವ್ರು ತುಳಿದಾಟ ಆಡುತ್ತೆ, ಆನೆ ಅಥವಾ ಹುಳಿ ದಾಳಿ ಆಗುತ್ತೆ, ಅವ್ರು ಸಾಯಬೇಕು, ಅವ್ರ ಪ್ರಾಪರ್ಟಿ ಹಾಳು ಮಾಡ್ಕೋಬೇಕು. ಇವ್ರುಗಳು ಚೆನ್ನಾಗಿರ್ಬೇಕು, ಯಾಕಂದರೆ ಇವ್ರ ಹತ್ರ ದುಡ್ಡಿದೆ, ತಾಕತ್ತಿದೆ, ಮತ್ತು ಎಲ್ಲ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡೋದಾ? ಇದು ಕೂಡಲೇ ಸರ್ಕಾರ ಇಮಿಡಿಯೇಟಾಗಿ ಅವನ್ನ ಯಾರ ಮನುಷ್ಯ ಮಾಡಿದಾನೋ ಅವ್ನಿಗೆ ಅರೆಸ್ಟ್ ಮಾಡಬೇಕು, ಆ ಜಾಗದಿಂದ ಎತ್ತಬೇಕಂದ್ಬಿಟ್ಟು ನಮ್ಮ ಬೇಡಿಕೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.